ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಖಾಲಿ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಈಗ ಮೋಟ್ರ್ ಆನ್ ಮಾಡಿದ್ದೀನಿ. ಸೊ 10 ನಿಮಿಷ ಬೇಕು ಅಷ್ಟೇ. ಈಗ 8 ನಿಮಿಷ ಆಗಿದೆ. ಇಷ್ಟರಲ್ಲಿ ಹೋಗಿ ಗ್ಯಾಪಲ್ಲಿ ರೈಸ್ ಇಟ್ಬಿಟ್ಟು ಬಂದ್ಬಿಟ್ಟೆ. ಸೊ ರೈಸ್ ಕೂಡ ಇಟ್ಟಿದ್ದಾಯಿತು. ಸೊ ನಮ್ಮ ಸೌಜಿಗೆ ದೋಸೆ ಬೇಕಂತೆ ನಾಷ್ಟಕ್ಕೆ. ಸೊ ನಾಷ್ಟಕ್ಕೆ ಬಂದು ದೋಸೆ ಚಟ್ನಿ ಪಲ್ಯ ಮಾಡ್ತೀನಿ. ಹಾಗೆ ಬಾಕ್ಸಿಗೆ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಬೇಳೆ ಸಾರು ಮಾಡಿಬಿಡ್ತೀನಿ. ಸೊ ಬೇಗ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಬ್ಯಾಡ್ ನ್ಯೂಸು. ಸೊ ಲಾಸ್ಟ್ ಟೈಮ್ ಹಪ್ಪಳ ಹಾಕಿದ್ನಲ್ಲ, ಅದು ಸಿಕ್ಕಾಪಟ್ಟೆ ತೆಳ್ಳಗೆ ಹಾಕ್ಬಿಟ್ಟಿದ್ದೀನಿ. ಅದು ಸೆಂಟಿಗೆ ಬರ್ತಾನೇ ಇಲ್ಲ. ಅಷ್ಟೊಂದು ಹಪ್ಪಳ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಾಗ್ತಾಯಿದೆ. ಪರವಾಗಿಲ್ಲ, ಇವತ್ತು ಮಾಡ್ಕೊಳ್ಬೇಕು. ನೋಡೋಣ, ಆದರೆ ಇವತ್ತೇ ಮಾಡ್ಕೊಳ್ತೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇದಾಗಿದ ತಕ್ಷಣ ಹೋಗ್ಬಿಟ್ಟು ಫಸ್ಟು ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ. ಇನ್ನೂ ಯಾರೂ ಎದ್ದಿಲ್ಲ, ರೂಮಲ್ಲಿ ಮಲಗಿದ್ದಾರೆ. ಸೊ ಇನ್ನೂ ಯಾರೂ ಎದ್ದಿಲ್ಲ, ಎಲ್ಲರೂ ರೂಮಲ್ಲಿ ಮಲಗಿದ್ದಾರೆ. ನಾನು ಹಾಲಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಆಗಲ್ಲ ಫ್ರೆಂಡ್ಸ್, ನಮ್ಮ ಸೌಜು ಅಂತೂ ಸಿಕ್ಕಾಬಟ್ಟೆ ಒದ್ದಾಡ್ತಾಳೆ. ಸೊ ಜಾಗ ಶಾಲೆಲ್ಲ 4 ಜನಕ್ಕೂ ರೂಮಲ್ಲಿ ಅಂದ್ಕೊಂಡು ನಾನು ಹಾಲಲ್ಲಿ ಮಲಗಿದ್ದೆ. ಹೆಂಗೂ ಎದ್ದಿದ್ದೀನಿ, ಅವ್ರು ಇನ್ನೂ ಯಾರೂ ಎದ್ದಿಲ್ಲ. ಸೊ ಬನ್ನಿ ಈಗ ನೋಡೋಣ ಏನು ಕತ್ತಿರೋ. ನೀರಾಗಿದ ತಕ್ಷಣ ಹೋಗಿ ಫಸ್ಟು ನಾಷ್ಟ ಮಾಡಿ ಬಾಕ್ಸಿಗೆ ಮಾಡಿ, ಆಮೇಲೆ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕಸ ಗುಡಿಸಿ, ಆಮೇಲೆ ಅದೇ ನೋಡ್ತೀನಿ ಏನು ಮಾಡೋದು ಅಂತ. ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಬೇಕು, ಟೈಮ್ ಆಯಿತು ಅನ್ನೋ ಅರ್ಜೆಂಟಲ್ಲಿ ಏನು ಮಾಡಿದ್ದೀನಿ. ಸೊ ಮೋಟ್ರದು ಲಾಕ್ ಓಪನ್ ಮಾಡಿದ್ದೀನಿ, ಆದರೆ ಮೋಟ್ರ್ ಆನ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. 10 ನಿಮಿಷ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೇ ಇದ್ದೀನಿ. ಅಯ್ಯೋ ದೇವರೇ, 10 ನಿಮಿಷ ವೇಸ್ಟ್ ಆಯಿತು ಫ್ರೆಂಡ್ಸ್. ರೈಸ್ ಕೂಗ್ತಾಯಿದೆ, ಸ್ಲೋ ಮಾಡ್ಬಿಡ್ತೀನಿ ಬೇಡ. ಇವಾಗ ಆನ್ ಮಾಡಿದ್ದೀನಿ, ಸುಮ್ಮನೆ 10 ನಿಮಿಷ ವೇಸ್ಟ್ ಆಯಿತು ಫ್ರೆಂಡ್ಸ್. ದೇವ್ರೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಯಾವ ಕಡೆ ಇದ್ನೋ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸೊ ನಾನು ಅಂದ್ಕೊಂಡಿದ್ದೀನಿ ಏನಂತ, ನಾನೇ ಲಾಕ್ ಓಪನ್ ಮಾಡಿ ಮೋಟ್ರ್ ಆನ್ ಮಾಡಿಲ್ಲ ಅಂತ. ಸೊ ಆದರೆ ಏನಾಗಿದೆ, ನಾನು ಮೋಟ್ರ್ ಆನ್ ಮಾಡಿದ್ದೀನಿ, ಆದರೆ ಅದೇ ಆಫ್ ಆಗಿದೆ ಆಟೋಮೆಟಿಕ್ಕಾಗಿ. ಅದು ಹೆಂಗೆ ಆಫ್ ಆಗಿದೆ ಗೊತ್ತಿಲ್ಲ. ಸೊ ಅದು ಸ್ವಿಚ್ ಆನ್ ಮಾಡಬೇಕಂದ್ರೆ ಅದು ಪ್ಲಗ್ ಇರುತ್ತೆ, ಅದನ್ನು ಮೇಲಕ್ಕೆ ತೆಗಿಬೇಕು. ಸೊ ಅದು ಆಟೋಮೆಟಿಕ್ಕಾಗಿ ಕೆಳಗಡೆ ಬರ್ತಾಯಿದೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ಹಾಗೆ ಅಂದ್ಕೊಂಡು ಹೇಳಿದ್ನಲ್ವ ನಿಮಗೆ, ಅದು ಹಾಗೆ ಆಗಿದೆ. ಮತ್ತು ಈಗ ಇಷ್ಟೊತ್ತು ಆನ್ ಮಾಡಿದೆ, ಅದು ನೋಡಿದ್ರೆ ಮತ್ತೆ ಆಫ್ ಆಗಿದೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಇಲ್ಲೇ ಅರ್ಧ ಅವರ್ ಟೈಮ್ ವೇಸ್ಟ್ ಆಯಿತು. ಇನ್ನು ಅಡುಗೆವಾಗ ಮಾಡೋದು, ನಮ್ಮ ಮನೆಯವ್ರು ಯಾವಾಗ ಎದೊಳ್ತಾರೋ ಗೊತ್ತಾಗ್ತಾ ಇಲ್ಲ. ಸೊ ಒಂದಕ್ಕೆ ಮ್ಯಾಕ್ಸಿ ನೋಡಿ, ಮ್ಯಾಕ್ಸಿ ಜೋರಾಗೂ ಕರೆಯೋಕ್ಕಾಗಲ್ಲ ಫ್ರೆಂಡ್ಸ್, ಅವರೆಲ್ಲ ಮಲಗಿದ್ದಾರೆ, ಎದ್ದು ಬಿಡ್ತಾರೆ. ಅವನಿಗೆ ಬಿಸ್ಕೆಟ್ ಖಾಲಿ ಆಗಿದೆ ಫ್ರೆಂಡ್ಸ್, ತರಿಸ್ತಾ ಇಲ್ಲ. 3 ದಿನ ಆಗೋಯ್ತು. ಸೊ ಆದರೆ ತರಿಸ್ಬೇಕು. ಸೊ ನೋಡೋಣ ಏನಾಗುತ್ತೆ ಅಂದ್ಕೊಂಡು. ಸೊ ಫ್ರೆಂಡ್ಸ್, ನಾನು ಬಂದು ಅಡುಗೆಗೆ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರಿದ್ದರು. ಸೊ ಅವ್ರಿಗೂ ಟೀ ಮಾಡಿಕೊಟ್ಟೆ. ಸೊ ಆಮೇಲೆ ಅವರು ಕೆಲಸಕ್ಕೆ ಹೋಗಲ್ಲ ಅಂತ ಕನ್ಫರ್ಮ್ ಆಯಿತು ನನಗೆ. ಸೊ ಆರಾಮಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಳೆ ಸಾರೆಲ್ಲ ಮುಗಿಸಿದ್ದಾಗಿತ್ತು, ಮಾಡಿ ಚಟ್ನಿನೂ ಮಾಡಿಟ್ಬಿಟ್ಟಿದ್ದೆ. ಅಳಿಶಿಣ ಇತ್ತು ಫ್ರೆಂಡ್ಸ್ ಮನೇಲಿ. ಸೊ ಅದನ್ನು ಕಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಸೊ ಅದೆಲ್ಲ ಕಟ್ ಮಾಡಿದಾದ್ಮೇಲೆ ಚಟ್ನಿ ಮಾಡಿದ್ದೆ. ದೋಸೆ ಹಸಿಟ್ಟಿತ್ತಲ್ಲ, ಸೊ ಮಕ್ಕಳು ದೋಸೆ ಬೇಕು ಅಂದರು, ಅದಕ್ಕೆ ಅವ್ರಿಗೆ ಚಟ್ನಿ ಮಾಡಿದ್ದೆ. ದೋಸೆ ಹಾಕ್ಕೊಟ್ಟೆ ಅವ್ರಿಗೆ. ಸೊ ನಮ್ಮ ಮನೆಯವ್ರಿಗೆ ಈ ಥರ ನಾಷ್ಟಗಳೆಲ್ಲ ಇಷ್ಟ ಆಗಲ್ಲ. ಸೊ ಅವ್ರಿಗೆ ಬೇಳೆ ಸಾರೇ ಮಾಡಿದ್ದೆ. ಸೊ ಅದನ್ನೇ ಹಾಕ್ಕೊಟ್ಟೆ ನಾಷ್ಟಕ್ಕೆ. ಸೊ ಫೈನಲಿ ಬೇಳೆ ಸಾರು ಅವ್ರಿಗೆ, ಅದ್ರ ಜೊತೆ ಈ ಥರ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇರಬೇಕು, ಚೆನ್ನಾಗಿರುತ್ತೆ ಫ್ಲೇವರ್ ಅಂದ್ಕೊಂಡು. ಆಮೇಲೆ ರೆಡಿಯಾಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಬನ್ನಿ ಎಲ್ಲಿಗೆ ಅಂತ ನೋಡೋಣ. ನಾವು ಬಂದಿರೋದು ಬ್ಯಾಂಕ್ ಆಫ್ ಬರೋಡಾ. ಅಲ್ಲಿ ಜೆರಾಕ್ಸ್ ತರೋದು ಮರ್ತೋಗ್ಬಿಟ್ಟಿದೆ. ಸೊ ಇಲ್ಲಿ ಜೆರಾಕ್ಸ್ ಶಾಪ್ ಇದೆ. ಸೊ ಬನ್ನಿ ಈಗ ಹೋಗಿ ಜೆರಾಕ್ಸ್ ಮಾಡಿಕೊಂಡು ಸೊ ಹೋಗಬೇಕು. ಮತ್ತು ಅದೇನು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಿದ್ವಿ. ನೋಡೋಣ ಆದರೆ ಮಾಡಿಸ್ಕೊಳ್ಳೋದ. ಇಲ್ಲಿ ಜೆರಾಕ್ಸ್ ಶಾಪ್ಸ್ ಇನ್ನೂ ಓಪನ್ ಆಗಿಲ್ಲ ಅನ್ನಿಸ್ತಾ ಇದೆ. ನನಗೆ ಹೋಗಿ ನೋಡಿಬಿಟ್ಟು, ನಾನು ಬರೀ ಆಧಾರ್ ಮಾತ್ರ ತಂದೆ, ಪ್ಯಾನ್ ಹೋಗ್ಬೇಕಂತೆ. ಸೊ 2 ಹೋಗಿ ಜೆರಾಕ್ಸ್ ಮಾಡಿಸ್ಕೊಳ್ಳೋಣ. ನಾನು ಫೈನಲಿ ಎಲ್ಲ ಜೆರಾಕ್ಸ್ ಮಾಡಿಕೊಂಡು ಹೊರಟಿದ್ದೀನಿ. ಸೊ ಬನ್ನಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಹೆಂಗೂ ಗಾಡಿಗಳಿಲ್ಲ, ನಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಅಂತ ಆವಾಗಲೇ ನಮ್ಮ ಮನೆಯವ್ರು ಬಂದು ಕ್ರಾಸ್ ಮಾಡಿ ಕಳಿಸಿದ್ರು. ಸೊ ಈಗ ಗಾಡಿಗಳಿಲ್ಲ, ಬೇಗ ಹೋಗ್ಬಿಡೋಣ. ಸೊ ಟೈಮ್ ಬಂದು ಆಲ್ಮೋಸ್ಟ್ 1:15 ಆಗಿದೆ. ಸೊ ಇವತ್ತು ನಾವು ರೆಡಿಯಾಗಿದ್ದು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು. ಸೊ ಈಗ ಫ್ರೆಂಡ್ ಮನೆಗೆ ಹೋಗಿ ಹಾಗೆ ಡಿಮಾರ್ಟ್ಗೆ ಹೋಗಬೇಕು ಅಂತ ರೆಡಿ ಇದ್ದು ಫ್ರೆಂಡ್ಸ್. ಡಿಮಾರ್ಟ್ಗೆ ನಾನು ಲಾಸ್ಟ್ ಟೈಮ್ ಮ್ಯೂಸಿಯಮ್ ಕರ್ಕೊಂಡು ಹೋಗಿದ್ದಲ್ಲ ಮಕ್ಕಳನ್ನ. ಸೊ ಆವಾಗಲೇ ಹೋಗಬೇಕಿತ್ತು, ನಮ್ಮ ಮನೆಯವ್ರು ಆವಾಗಲೇ ಕೇಳಿದ್ರು. ನಾನು ಇಟ್ಕೊಂಡು ನಮ್ಮ ಅಕ್ಕವ್ರು ಇನ್ನೇನು ಬರ್ತಾರಲ್ವ, ಸೊ ಒಟ್ಟಿಗೆ ಹೋದರೆ ಆಯಿತು ಅಂತ ಅಂದ್ಕೊಂಡು ಆಗ ಬೇಡ ಅಂದ್ಬಿಟ್ಟಿದ್ದೆ. ಸೊ ಈಗ ನೋಡಿದ್ರೆ ಐಟಮ್ಸ್ ಬೇಕಿದೆ ಕೆಲವೊಂದು. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ವಿ. ಸೊ ಡಿಮಾರ್ಟ್ಗೆ ಹೋಗಿ ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಸೊ
ಬನ್ನಿ ಬೇಗ ಹೋಗಿ ಮುಗಿಸ್ಕೊಂಡು ಹೋಗಿ. ಬ್ಯಾಂಕಿಗೆ ಬಂದುಬಿಟ್ರೆ ತುಂಬ ಇಲ್ಲೇ ಟೈಮ್ ಆಗುತ್ತೆ, 1:15 ಆಗೋಯ್ತು ಇಲ್ಲೇ ಬ್ಯಾಂಕ್ ಹತ್ರ. ಸೊ ಬನ್ನಿ ಈಗ ಹೊರಡೋಣ. ಸೊ ಫ್ರೆಂಡ್ಸ್, ಬ್ಯಾಂಕ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮತ್ತೆ ಮನೆಗೆ ಬರ್ತಿದ್ವಿ. ಯಾಕಂದರೆ ಮನೇಲಿ ಆಲ್ರೆಡಿ ಫೋನ್ ಇದೆ. ಸೊ ಪೃಥ್ವಿಗೆ ಫೋನ್ ಮಾಡ್ತಾಯಿದ್ವಿ, ಅವ್ನು ತೆಗಿತಾ ಇದ್ದಿಲ್ಲ. ಯಾಕಂದರೆ ಮನೇಲಿ ಒಬ್ಬನೇ ಇದ್ನಲ್ಲ. ಸೊ ಒಂದು ಅರ್ಧವರೆಗೂ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ವಿ ಅವನಿಗೆ. ಸೊ ಅದಕ್ಕೆ ಮನೆಗೆ ಬಂದು ಅದು ಯಾವ ನಂಬರ್ ಬರುತ್ತೆ, ಹೆಂಗೆ ತೆಗಿಬೇಕು ಅಂತೆಲ್ಲ ತೋರಿಸಿ ಮತ್ತೆ ಹೊರಟ್ವಿ ನಾವು. ಸೊ ಹೋಗಿ ಹಾಗೆ ಊಟ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ. ಸೊ ಟೈಮ್ ಆಗೋಯ್ತಲ್ಲ ಫ್ರೆಂಡ್ಸ್, ತುಂಬ ಲೇಟಾಗಿತ್ತು. ಸೊ ಅದಕ್ಕೆ ಪೃಥ್ವಿಗೆ ಹೋಗಿ ಮನೆಯಲ್ಲಿ ಎಲ್ಲ ತೋರಿಸ್ಕೊಟ್ಟು ಫೈನಲಿ ಹೊರಟ್ವಿ. ಇಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಕೆಲವರು 1 hour ಹೋಗಲೇಬೇಕು. ಸೊ ಹಾಗೆ ಆನ್ ದ ವೇ ಹೋಗ್ತಾ ಸೋಜು ಹೊಟ್ಟೆ ಹಸ್ತಿತ್ತು. ಸೊ ಊಟ ಕೂಡ ಮುಗಿಸ್ಕೊಂಡು ಸೊ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಈಗ ನನ್ನ ಫ್ರೆಂಡ್ ಮನೆಗೆ ಹಲಸಿನ ತೊಗೊಂಬಂದಿದ್ದೆ. ನನ್ನ ಫ್ರೆಂಡ್ಗೆ ಹಲಸಿನ ಅಂದರೆ ತುಂಬ ಇಷ್ಟ. ಸೊ ಕೇಳಿದರು ಒಂದು ಸತಿ. ಸೊ ಬಿಡಿಸಿರೋದು ಒಂದು ಸ್ವಲ್ಪ, ಹಾಗೆ ಒಂದು ಕಾಯಿ ತಂದಿದ್ದೀನಿ. ಸೊ ಈಗ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ನುಗ್ಗೆ ಸೊಪ್ಪು ಹಿಂಗಿದೆ. ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಬಂದಿದ್ದು ನಾನು. ಹಾಯ್ ಕಂದ. ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡು ಸೋಜಿಗೆ ಸ್ವೀಟ್ ಕೊಟ್ಟಿದ್ದಾರೆ. ಸ್ವೀಟ್ ತಿಂತ ಹೇಳಿದಾಳೆ. ಸೈಲೆಂಟ್ ಕೂತ್ಕೊಂಡಿದ್ದಾಳೆ. ಇಲ್ಲಿ ಯಾರೂ ಗೊತ್ತಿಲ್ವಲ್ಲ ಅದಕ್ಕೆ. ಸೊ ಫ್ರೆಂಡ್ಸ್, ನಾನು ಫ್ರೆಂಡ್ ಮನೆಗೆ ಹೋಗಿ ಸೊ ಟೈಮ್ ಆಗೋಗಿತ್ತು 1 hour ಮೇಲೆ. ಸೊ ಅದಕ್ಕೆ ಪೃಥ್ವಿ ಒಬ್ಬನೇ ಇರ್ತಾನೆ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ. ಸೊ ಡಿಮಾರ್ಟ್ಗೆ ಹೋಗಲಿಲ್ಲ. ಸೊ ಅವನು ಮನೇಲಿ ಒಬ್ಬನೇ ಬಿಟ್ಟು ಹೋಗೋಕ್ಕೂ ಒಂಥರ ಹಿಂಸೆ ಆಗ್ತಿತ್ತು. 4 ಜನ ಗಾಡಿಯಲ್ಲಿ ಹೋಗೋದಕ್ಕೂ ಆಗೋದಿಲ್ಲ, ಅದು ಒಂದು ಕಡೆ ಹಿಂಸೆ. ಸೊ ಏನು ಮಾಡೋದು ಗೊತ್ತಾಗ್ತಾನೆ. ಚಕ್ಲಿ ಮಾಡಬೇಕು ಫ್ರೆಂಡ್ಸ್. ಊರಿಗೆ ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಹೋಗೋಕ್ಕೂ ಒಂದು 4-5 ದಿನ ಮುಂಚೆ ನನಗೆ ಗೊತ್ತಾಗುತ್ತೆ. ಸೊ ಆವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೇಯ್ನಾಗಿ ಎಣ್ಣೆ ಬೇಕು, ಅದನ್ನು ತರಬೇಕು, ಮತ್ತು ಆ್ಯಸಿಡ್ ಬೇಕು, ಅದನ್ನು ತರಬೇಕು. ಸೊ ಅದಕ್ಕೋಸ್ಕರ ಅದು ಡಿಮಾರ್ಟ್ಗೆ ಹೋಗಲೇಬೇಕು. ಸೊ ನೋಡೋಣ ಏನು ಮಾಡೋದಂತ. ಇಲ್ಲಿ ಅಂಗಡಿಗಳಲ್ಲಿ ಇಸ್ಕೊಂಡ್ರೆ ನಮಗೆ ಆ್ಯಸಿಡ್ ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ಅಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅದಕ್ಕೋಸ್ಕರ. ಸೊ ಹಾಗೆ ಮನೆಗೆ ಹೋಗ್ತಾ ಬಾಳೆಹಣ್ಣು ಮತ್ತು ಹೂವು ಬೇಕಿತ್ತು ಪೂಜೆಗೆ. ಸೊ ಅದನ್ನು ತೊಗೊಂಡು ಹೋದ್ವಿ. ಸೊ ನಮ್ಮ ಸೌಜು ಆಮೇಲೆ ಸೌಜುನು ಮನೇಲಿ ಬಿಟ್ಟು ಸ್ವಲ್ಪ ತಿಂಡಿ ಅವ್ರು ಏನೋ ತೊಗೊಂಬರೋಣ ಅಂತ ಮತ್ತೆ ಹೋಗಿದ್ವಿ. ಸೊ ಈಗ ಒಂದು 10 ನಿಮಿಷ ಬಿಟ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 7:15 ಆಗಿದೆ. ಸೊ ಹೊರಗಡೆ ಹೋಗಿ ಬಂದು ಸಿಕ್ಕಾಪಟ್ಟೆ ಟಯರ್ಡು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟ್ಗೆ ಹೋಗಲೇ ಇಲ್ಲ ಕೊನೆಗೂ. ಸೊ ಹೋದ್ವಿ. ಬ್ಯಾಂಕ್ಗೆ ಹೋದರೆ ಗೊತ್ತಲ್ಲ ಫ್ರೆಂಡ್ಸ್, ಸಾಕಾಗೋಗುತ್ತೆ. ಸೊ ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಳ್ಳೋಷ್ಟರಲ್ಲಿ 1:15. ಸೊ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಬರೋಷ್ಟರಲ್ಲಿ ಸೊ 2:15. ಸೊ ಆಮೇಲೆ ಬಂದು ಮತ್ತೆ ನನ್ನ ಬ್ಯಾಂಕಿಗೆ ಹೋಗಬೇಕಿತ್ತು. ಫಸ್ಟ್ ಹೋಗಿದ್ದು ನಮ್ಮ ಮನೆಯವ್ರದ್ದು ಅಕೌಂಟ್ ಇದೆಯಲ್ಲ ಆ ಬ್ಯಾಂಕಿಗೆ. ಆಮೇಲೆ ಬಂದು ನನ್ನ ಬ್ಯಾಂಕಿಗೆ ಹೋಗಿ ಅಲ್ಲಂತೂ ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಸೊ ಬರೋಷ್ಟರಲ್ಲೇ 4:15 ಆಯಿತು. ಬರ್ತಾ ಹಾಗೆ ಮಕ್ಕಳಿಗೆ ಸೌತೆಕಾಯಿ, ಬನಾನ ಎಲ್ಲ ತೊಗೊಂಬಂದ್ವಿ. ಸೌಜನ್ಯ ಕರ್ಕೊಂಡು ಹೋಗಿದ್ದಲ್ಲ. ಸೊ ಎಲ್ಲ ತೊಗೊಂಬಂದು ಒಂದು 1/2 hour ರೆಸ್ಟ್ ಮಾಡಿ ಈಗ ಅಡುಗೆಗೆ ಇಟ್ಟಿದ್ದೀನಿ. ಸೊ ಚಿಕನ್ ಸಾರು ಬೇಕು ಅಂತಂದರು ಮಕ್ಕಳು, ಅದಕ್ಕೆ ಚಿಕನ್ ತೊಗೊಂಬಂದರು ನಮ್ಮ ಮನೆಯವರು. ಸೊ ಚಿಕನ್ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಶಾಪಿಂಗೆಲ್ಲ ಹೋಗೋದಿತ್ತು, ಶಾಪಿಂಗೆಲ್ಲ ಮುಗಿಸ್ಕೊಂಬಂದೆ. ಗೊತ್ತಿಲ್ಲ ಏನು ಅಂತ, ಏನು ಹೇಳೋದು ಶಾಪಿಂಗ್ ಬಗ್ಗೆ ಅಂತ. ಸೊ ಈಗಲೇ ಹೇಳೋದಿಲ್ಲ, ಅದ್ರ ಬಗ್ಗೆ ಇನ್ನೊಂದು 2-3 ದಿನ ಹೋಗಿ ಹೇಳ್ತೀನಿ. ಸೊ ಅದು ಬಿಟ್ಟರೆ ಫ್ರೆಂಡ್ಸ್, ಅದು ಬಿಟ್ಟರೆ ಡಿಮಾರ್ಟ್ಗೆ ಹೋಗಲೇಬೇಕಿತ್ತು, ಬಟ್ ಆದರೆ ಹೋಗಲಿಲ್ಲ. ಸೊ ಮೊನ್ನೆ ಮಕ್ಕಳನ್ನ ಕರ್ಕೊಂಡು ಮ್ಯೂಸಿಯಮ್ಗೆ ಹೋಗಿದ್ವಲ್ಲ ನಮ್ಮ ಮನೆಯವರು, ಅವತ್ತೇ ನನಗೆ ಹೇಳಿದ್ರು ಸೊ ಡಿಮಾರ್ಟ್ ಹೋಗೋಣ ಅಂತ. ಒಳ್ಳೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು. ನಾನು ಟಯರ್ಡ್ ಹೋಗಿದೆ, ಆಗಲ್ಲ, ಬೇಡ, ಹೋಗೋದು ಬೇಡ. ಹೆಂಗಿದ್ರು ಅಕ್ಕೋರು ಬರ್ತಾರಲ್ಲ, ಅಂದರೆ ನಮ್ಮ ಅಕ್ಕೋರು ಬರ್ತಾರೆ, ಏನೇನು ಬಂದರೆ ಒಟ್ಟಿಗೆ ಹೋದರೆ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ. ಬಂದು ನೋಡ್ತೀನಿ ಅವತ್ತು ಸಾಯಂಕಾಲಕ್ಕೆ ಮನೇಲಿ ಖಾಲಿ ಕೆಲವೊಂದು ಐಟಮ್ಸು ಬೇಕು. ಸೊ ಏನು ಮಾಡೋದು ಗೊತ್ತಾಗುತ್ತೆ, ನಮ್ಮ ಮನೆಯವರಂತೂ ಅವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಕಿಚನ್ಗೆ. ಸೊ ನಮ್ಮ ಮನೆಯವ್ರು ಏನಾದರೂ ಕಿಚನ್ಗೆ ಹೋದರೆ ಸೊ ಅವ್ರಿಗೆ ಈ ಐಟಮ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಅನ್ನಬಾರ್ದು. ಅವ್ರಿಗೆ ಹಂಗಂದರೆ ಸ್ವಲ್ಪ ಕೋಪ ಬರುತ್ತೆ. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ಇವತ್ತು. ಅದಕ್ಕೆ ಡಿಮಾರ್ಟ್ಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಬಟ್ ಹೋಗೋದಕ್ಕೆ ಆಗಲಿಲ್ಲ. ನೋಡೋಣ ಏನು ಮಾಡೋದು, ಏನು ಕತೆ ಅಂತ. ಒಂದು ವೇಳೆ ನಮ್ಮ ಅಕ್ಕವ್ರು ಏನಾದರೂ ಬರೋದು ಲೇಟ್ ಆದರೆ ಆದಷ್ಟು ಬೇಗ ನಾನು ಹೋಗ್ಬಿಡ್ತೀನಿ. ಮತ್ತು ಇನ್ನೊಂದು ಏನಂದರೆ ಚಕ್ಲಿ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಹಸಿಟ್ಟು ಕೂಡ ಇಲ್ಲ, ಎಣ್ಣೆ ಕೂಡ ಇಲ್ಲ. ಸೊ ಆದಷ್ಟು ಬೇಗ ಹೋಗಿ ತಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 1 ಲೀಟ್ರ್ ಆದರೂ ಆರ್ಡ್ರ್ ಮಾಡ್ಕೋಬೇಕು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್, ಕಷ್ಟ. ಅಪ್ಪ ದೇವರೇ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ ಇನ್ನೂ ನೆನೆ ಬ್ಲಾಗು ಎಡಿಟು ಮಾಡಿಲ್ಲ, ಇನ್ನೂ ಅಪ್ಲೋಡ್ಗೂ ಹಾಕಲಿಲ್ಲ ನಾನು. ಸೊ ಅಷ್ಟೇ ಕೆಲಸ, 1 ನಿಮಿಷ ಬಿಡವಿಲ್ಲ. ಈಗ ಹೊರಗಡೆ ಹೋಗಿ ಬಂದೆ, ಹಾಗೆ
ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಒಂದು ಸ್ವಲ್ಪ ನಮ್ಮ ಮನೆಯವ್ರದ್ದು ಆಫೀಸ್ದು ಕೆಲಸ ಇತ್ತು. ಸೊ ಅದನ್ನೆಲ್ಲ ಮುಗಿಸು ಮತ್ತು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವಾಗ ಟೈಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆದಷ್ಟು ಬೇಗನೆ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನೋಡಿ ಬನ್ನಿ ಫ್ರೆಂಡ್ಸ್. ಈಗ ಚಿಕನ್ ಸಾರಿಗೆ ಇಟ್ಟಿದ್ದೀನಿ, ಚಿಕನ್ ಬೇಯ್ತಾ ಇದೆ, ಇನ್ನೇನು ಮಸಾಲೆ ಹಾಕಬೇಕು. ಸೊ ಬೇಗ ಹೋಗಿ ಮಸಾಲೆ ಹಾಕೋಣ. ಆ್ಯಂಡ್ ಶಾಪಿಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸ್ಪೆಷಲ್ ಪರ್ಸನ್ ಅಂತಲೇ ಅಂದ್ಕೊಳ್ಳಿ. ಸೊ ಜಾಸ್ತಿ ನಾನು ಯಾರ ಜೊತೆನೂ ಕ್ಲೋಸಾಗಿರಲ್ಲ ಫ್ರೆಂಡ್ಸ್, ನೀವು ನೋಡಿರ್ಬೋದು ಬ್ಲಾಗಲ್ಲೇ ನೀವು ನೋಡಿರ್ತೀರ. ಜಾಸ್ತಿ ಅಂದರೆ ನನ್ನ ಫ್ರೆಂಡು, ಅದು ಬಿಟ್ಟರೆ ನಮ್ಮ ಮನೆಯವರು. ಸೊ ಇಷ್ಟೇ. ಆವಾಗವಾಗ ತುಂಬ ಅಪರೂಪಕ್ಕೆ ನಮ್ಮ ಅಮ್ಮನೂ ನನ್ನ ತಮ್ಮ ಬರೋದು. ಅದು ಬಿಟ್ಟರೆ ಊರ ಕಡೆ ಹೋದರೆ ನಮ್ಮ ಅಕ್ಕ. ಇವರು ಇಷ್ಟೇ ಕ್ಲೋಸ್ ಆಗಿರೋದು ನನಗೆ. ಜಾಸ್ತಿ ನನಗೆ ಕ್ಲೋಸು ಅಂತ ಯಾರೂ ಇಲ್ಲ. ಸೊ ಇದಿಷ್ಟು ಜನರಲ್ಲಿ ಒಬ್ರಿಗೆ ಇಷ್ಟಪಟ್ಟು ನಾನೇ ಏನೋ ತೊಗೊಂಡಿದ್ದೀನಿ. ಬಟ್ ಡಿಫ್ರೆಂಟಾಗಿ ಏನೋ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಗಿಫ್ಟ್ಸ್ ಎಲ್ಲರೂ ಕೊಡ್ತಾರೆ, ಅದರಲ್ಲಿ ಈ ಥರ ಯಾರೂ ಕೊಟ್ಟಿರಲ್ಲ, ಈ ಥರ ಯಾರೂ ಮಾಡಿರಲ್ಲ. ನಾನು ಮಾಡಬೇಕು, ಹೇಗಿರುತ್ತೆ ರಿಯಾಕ್ಷನ್ ನೋಡಬೇಕು ಅಂತ ನನಗೆ ಗೊತ್ತಿಲ್ಲ. ಏನಾಗುತ್ತೆ ಕತೆ ಈ ಪ್ಲ್ಯಾನ್ ನಮ್ಮ ಮನೆಯವರು ಕೂಡ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ, ಅದೇನು ಅಂತ ಆದಷ್ಟು ಬೇಗ ನಿಮ್ಗೆ ಹೇಳ್ತೀನಿ. ಬನ್ನಿ ನೋಡೋಣ. ಹೋಗಿ ಇವಾಗ ಸಾಂಬಾರು ಮಾಡೋಣ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಕಣ್ಣೆಲ್ಲ ಉರಿತಾ ಇದೆ. ಬೇಗ ಅಡುಗೆ ಮಾಡಿಬಿಟ್ಟು ಮಕ್ಕಳು ಮಧ್ಯಾಹ್ನ ಮಲಗಲಿಲ್ಲ. ಬೇಗ ಅವರು ಊಟ ಮಾಡಿಸ್ಬೇಕಿಲ್ಲ ಅಂದರೆ ಅವ್ರು 8 ಗಂಟೆ ಅಷ್ಟರಲ್ಲಿ ನಿದ್ದೆ ಬರ್ತಾಯಿದೆ ಅಂತ ಮಲಗಿಬಿಡ್ತಾರೆ. ಅದಕ್ಕೆ ಬೇಗ ಇಟ್ಟಿದ್ದೀನಿ ಅಡುಗೆ ಮುಗಿಸಿ ವಾಕಿಂಗ್ ಮಾಡಿಸಿ ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ನೋಡೋಣ. ಸೊ ಫ್ರೆಂಡ್ಸ್, ಊಟಕ್ಕೆ ಚಿಕನ್ ಸಾರು, ಮುದ್ದೆ, ರೈಸು, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಇದೆಲ್ಲ ಊಟ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ 9:15 ಈಗ ಊಟ ಎಲ್ಲ ಮುಗಿಸಿ ಈಗ ವಾಕಿಂಗ್ ಮಾಡ್ತಾಯಿದ್ದಾರೆ ಮಕ್ಕಳು. ನಾನು ಬಂದಿದ್ದೀನಿ ವಾಕಿಂಗ್ ಮಾಡೋಣ ಅಂದ್ಬಿಟ್ಟು. ಸೊ ಮ್ಯಾಕ್ಸಿಗೆ ಕೂಡ ಮೂಳೆ ಹಾಕಿದ್ದೀನಿ, ಅವನು ತಿಂತಾ ಇದ್ದಾನೆ. ಸೊ ಫ್ರೆಂಡ್ಸ್, ವಾಕಿಂಗ್ ಮಾಡಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಸಾಂಬಾರಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಮುದ್ದೆ ಮಾಡ್ಕೊಂಡಿದ್ವಿ, ಮುದ್ದೆ ಕೂಡ ಸಾಫ್ಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಸಾಂಬಾರಂತೂ ಸಖತ್ತಾಗಿತ್ತು. ಸರಿ, ಚೆನ್ನಾಗಿತ್ತು. ಟೇಸ್ಟಿ ಆಗಿತ್ತಾ? ಗುಡ್ ನೈಟ್. ಗುಡ್ ನೈಟ್ ಅಲ್ಲ ಸೋಜಿಲಿ. ಸಾಂಬಾರು ಹೆಂಗಿತ್ತು ಸೋಜು? ಚೆನ್ನಾಗಿತ್ತು. ಸಾರು, ಮುದ್ದೆ ಚೆನ್ನಾಗಿತ್ತಾ? ಹೊಟ್ಟೆ ತುಂಬ ಊಟ ಮಾಡ್ದಾ? ಓಕೆ, ವಾಕಿಂಗ್ ಮಾಡೋಗು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಮಕ್ಕಳು ಕೂಡ ತುಂಬ ಇಷ್ಟ ಆಯಿತು. ಸೊ ಅವರು ಕೂಡ ಊಟ ಮುಗಿಸ್ಕೊಂಡ್ರು. ಸೊ ಈಗ 3 ಜನ ವಾಕಿಂಗ್ ಮಾಡಿದ್ವಿ. ಇವ್ನು ನೋಡಿ, ಇವೊಂದು ಕತೆ ಹಿಂದಿಂದನೇ ತಿರುಗ್ತಿರೋದೇ ಒಂದು ಕತೆ. ಸೊ ಫ್ರೆಂಡ್ಸ್, ಅವನಿಗೆ ಮೂಳೆಗಳು ಹಾಕಿದ್ದೀನಿ, ಆದರೂ ಹೋಗಿ ಬಾಗಿಲ ಹತ್ರ ಮಲ್ಕೊಂಡಿದ್ದಾನೆ. ನಮ್ಮ ಮನೆಯವರು ಇದ್ದಾರೆ ಒಳಗಡೆ. ನಮ್ಮ ಮನೆಯವ್ರು ಕಂಡ್ರೆ ಅವನಿಗೆ ಭಯ ನೋಡಿ, ಆದರೆ ಏನು ಧೈರ್ಯ ಹೋಗಿ ಮಲಗಿದ್ದಾನೆ. ಸೊ ಫ್ರೆಂಡ್ಸ್, ಆಮೇಲೆ ಒಳಗಡೆ ಬಂದು ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಕ್ಕಳಿಗೂ ಕೂಡ ಬ್ರೆಡ್ ಮಸ್ಕ ಮಾಡಿಕೊಟ್ಟೆ. ಸೊ ಅವರು ಕೂಡ ತಿನ್ಕೊಂಡ್ರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.